ಬೆಳಗಾವಿ ವಿಭಾಗ ಮಟ್ಟದ ಪ್ರಾಥಮಿಕ ಮತ್ತು ಪ್ರೌಢಶಾಲೆ ವಿದ್ಯಾರ್ಥಿಗಳ ಥ್ರೋಬಾಲ್ ಪಂದ್ಯಾವಳಿ ಹೊನ್ನಾವರ ಪಟ್ಟಣದ ನ್ಯೂ ಇಂಗ್ಲಿಷ್ ಸ್ಕೂಲ್ ಮೈದಾನದಲ್ಲಿ 2 ದಿನಗಳ ಕಾಲ ನಡೆಯಲಿದೆ. ಈ ಪಂದ್ಯಾವಳಿಯ ಉದ್ಘಾಟನೆಯನ್ನು ಕುಮಟಾ ಹೊನ್ನಾವರ ವಿಧಾನಸಭಾ ಕ್ಷೇತ್ರದ ಶಾಸಕ ದಿನಕರ್ ಶೆಟ್ಟಿ ದೀಪ ಬೆಳಗಿಸಿ ಕ್ರೀಡಾ ಜ್ಯೋತಿ ಎತ್ತಿ ಹಿಡಿದು ಟ್ರೋಫಿ ಅನಾವರಣಗೊಳಿಸುವುದರ ಮೂಲಕ ಚಾಲನೆ ನೀಡಿದರು. ನಂತರ ಮಾತನಾಡಿ, ಇಂತಹ ಅದ್ದೂರಿ ಕಾರ್ಯಕ್ರಮ ನನ್ನ ಕ್ಷೇತ್ರದಲ್ಲಿ ಆಯೋಜನೆಯಾಗಿರುವುದು ಹೆಮ್ಮೆಯ ವಿಷಯ. ಇಂತಹ ಕಾರ್ಯಕ್ರಮ ಉದ್ಘಾಟಿಸುವುದು ಒಂದು ಯೋಗವೇ ಸರಿ. ಕ್ರೀಡೆಯು ನಮ್ಮನ್ನು ಮಾನಸಿಕವಾಗಿ, ದೈಹಿಕವಾಗಿ ಸದೃಢವಾಗಿ ಮಾಡುತ್ತದೆ. ಈ ಮೂಲಕ ನಮ್ಮ ಜೀವನದಲ್ಲಿ ಬಹಳ ಮುಖ್ಯ ಪಾತ್ರ ವಹಿಸುತ್ತದೆ. ಕ್ರೀಡಾಪಟುಗಳು ಕ್ರೀಡಾ ಮನೋಭಾವನೆಯಿಂದ ಸ್ಪರ್ಧೆಯಲ್ಲಿ ಭಾಗವಹಿಸಬೇಕು. ನಿರ್ಣಾಯಕರು ನೀಡುವ ನಿರ್ಣಯಕ್ಕೆ ಬದ್ಧರಾಗಿ ಕ್ರೀಡೆಯಲ್ಲಿ ಸ್ಪರ್ಧಿಸಿದರೆ ಮಾತ್ರ ಕ್ರೀಡಾಕೂಟ ಯಶಸ್ವಿಯಾಗಲು ಸಾಧ್ಯ. ಇಲ್ಲವಾದರೆ ಸಂಘಟಕರಿಗೆ ಸಮಸ್ಯೆ ಆಗುತ್ತದೆ ಎಂದು ಸಲಹೆ ನೀಡಿದರು. ಏನೇ ಇರಲಿ, ಭಾಳ ಚೆನ್ನಾಗಿ ನೀವು ಮಾಡಿದ್ರಿ ಅನ್ನುವಂಥದ್ದನ್ನು ಮತ್ತು ಕ್ರೀಡಾಪಟುಗಳು ಕ್ರೀಡಾ ಮನೋಭಾವನೆಯಿಂದ ಆಡಬೇಕಾಗ್ತದೆ ಅನ್ನುವಂಥದ್ದನ್ನು, ಅದರ ಜೊತೆಗೆ ನಿರ್ಣಾಯಕರು ನೀಡುವಂಥ ನಿರ್ಣಯಕ್ಕೆ ಪ್ರತಿಯೊಬ್ಬರೂ ಗೌರವಿಸಿ ಆಟವನ್ನು ಕ್ರೀಡಾಪಟುಗಳು ಆಡಿದರೆ ಮಾತ್ರ ಸಂಘಟನೆ ಮಾಡಿದವರಿಗೆ ಯಾವುದೇ ಸಮಸ್ಯೆ ಆಗುವುದಿಲ್ಲ. ಇಲ್ಲ ಅಂತ ಹೇಳಿದ್ರೆ ಸಂಘಟಕರಿಗೆ ಸಮಸ್ಯೆ ಆಗ್ತದೆ. ದಯವಿಟ್ಟು ನಾನು ಮನವಿ ಮಾಡ್ತೇನೆ, ಕ್ರೀಡಾಪಟುಗಳು ಅದರಲ್ಲೂ ವಿಶೇಷವಾಗಿ ಅವರ ಜೊತೆ ಬಂದಂಥ ನಮ್ಮ ಇನ್ಸ್ಟ್ರಕ್ಟರ್ ಏನಂತಿರುತ್ತೆ, ಟೀಮ್ ಮ್ಯಾನೇಜರ್, ಅವರು ಸ್ವಲ್ಪ ತಾಳ್ಮೆಯಿಂದ ಇರಬೇಕು ಅನ್ನೋಂಥದ್ದು. ದಯವಿಟ್ಟು ತಪ್ಪು ತಿಳ್ಕೊಳ್ಬೇಡ್ರಿ. ಏನಂತದೆ, ಪ್ರತಿಯೊಬ್ಬರಿಗೂ ತಮ್ಮ ಶಾಲೆಯ ವಿದ್ಯಾರ್ಥಿ ಒಳ್ಳೆಯ ಥ್ರೋಬಾಲನ್ನು ಮಾಡಿದರು, ಆದರೆ ಅವಳಿಗೆ ಪ್ರೈಸ್ ಸಿಗಬೇಕಿತ್ತು, ಅವನಿಗೆ ಸಿಗಬೇಕಿತ್ತು ಅನ್ನುವಂಥ ಭಾವನೆ ಪ್ರತಿಯೊಬ್ಬರಲ್ಲೂ ಇರ್ತದೆ. ಆದರೆ ನಿರ್ಣಾಯಕರು ನೀಡಿದಂಥ ನಿರ್ಣಯಕ್ಕೆ ದಯವಿಟ್ಟು ನೀವೆಲ್ಲರೂ ಗೌರವಿಸಿ ಆಟವನ್ನು ಆಡಬೇಕು ಎನ್ನುವಂಥ ಮಾತನ್ನು ನಿಮಗೆ ಹೇಳಲಿಕ್ಕೆ ಬಯಸ್ತೇನೆ. ಶಿಕ್ಷಣ ಇಲಾಖೆಯ ಜಂಟಿ ನಿರ್ದೇಶಕ ಈಶ್ವರ ನಾಯ್ಕ್ ಮಾತನಾಡಿ, ಪಂದ್ಯಾವಳಿಯಲ್ಲಿ 36 ತಂಡಗಳು ಭಾಗವಹಿಸಿವೆ. ಜ್ಞಾನ ವಿಶ್ವವನ್ನು ಆಳುತ್ತಿದೆ. ಕ್ರೀಡೆಯು ಜಾತಿ ಮತವನ್ನು ತೊಡೆದು ಹಾಕಿ ನಾವೆಲ್ಲ ಒಂದು ಎನ್ನುವ ಭಾವವನ್ನು ಮೂಡಿಸುತ್ತದೆ. ತಾಲೂಕಿನ ಶಿಕ್ಷಕರು ಹೆಚ್ಚು ಆರ್ಥಿಕ ಸಂಪನ್ಮೂಲವನ್ನು ಕ್ರೋಢೀಕರಿಸಿ ಪಂದ್ಯಾವಳಿಯು ಅದ್ದೂರಿಯಾಗಿ ನಡೆಸುತ್ತಿದ್ದಾರೆ ಎಂದರು. ತುಂಬ ಚೆನ್ನಾಗಿ ಮಾಡ್ತಾರೆ ಅನ್ನುವಂಥದ್ದು ಈ ಕಾರ್ಯಕ್ರಮದ ಮೂಲಕವಾಗಿ ಮಾದರಿಯಾಗಿ ತೋರಿಸ್ಕೊಟ್ಟಿದ್ದಾರೆ. ಸರ್, ಇದು ನಮ್ಮ ಇಲಾಖೆಯಿಂದ ನಾವು ಕೊಡ್ತಾ ಇರೋದು ಕೇವಲ ವಿಭಾಗ ಮಟ್ಟದ ಕಾರ್ಯಕ್ರಮಕ್ಕೆ ಕೇವಲ 73,000 ರೂಪಾಯಿ. ಆದರೆ ಇವತ್ತು ನಾಳೆ ಸೇರಿ ಬಜೆಟ್ ಸುಮಾರು 5 ಲಕ್ಷ ರೂಪಾಯಿ ಇದೆ. ಅದನ್ನು ನಮ್ಮ ಶಿಕ್ಷಕರು ನಮ್ಮ ಕಾರ್ಯಕ್ರಮ ತುಂಬ ಚೆನ್ನಾಗಾಗಬೇಕು, ಮಕ್ಕಳ ಏನು ಪ್ರತಿಭೆ ಅದು ಬೆಳೆಯಬೇಕು ಅನ್ನುವ ಕಾರಣಕ್ಕಾಗಿ ಅವರೇ ಇದನ್ನು ಸಂಘಟನೆ ಮಾಡಿ ಈ ಕಾರ್ಯಕ್ರಮವನ್ನು ಸಂಘಟಿಸಿದ್ದಾರೆ. ಅದನ್ನು ನೀವು ಶ್ಲಾಘಿಸುವುದರ ಮೂಲಕವಾಗಿ ಅವರಿಗೆ ಏನು ಅದಕ್ಕೆ ಏನು ಗೌರವ ಸಿಗಬೇಕು ಅದನ್ನು ತಾವು ಕೊಟ್ಟಿದ್ದೀರಿ. ಅದು ನಮಗೆ ನಮ್ಮ ಇಲಾಖೆಗೆ ಸ್ವಂತ ಗೌರವ ಅಂತ ನಾನು ಭಾವಿಸ್ತೇನೆ. ನಿಜವಾಗಿ ಏನು ಹಿಂದೆ ರಾಜನ ಮಗ ರಾಜ ಆಗ್ತಿದ್ದ, ಮಂತ್ರಿ ಮಗ ಮಂತ್ರಿ ಆಗ್ತಿದ್ದ. ಇವತ್ತು ಹಾಗಿಲ್ಲ. ಜ್ಞಾನ ವಿಶ್ವವನ್ನು ಆಳ್ತಾ ಇದೆ ಅನ್ನುವಂಥದ್ದು ಮಾತಿದೆ. ಅದು ಜ್ಞಾನ ಯಾವ ಕ್ಷೇತ್ರದಲ್ಲೂ ಬೇಕಾದರೆ ಆಗ್ಬೋದು, ಅವನು ಪ್ರಗತಿಯನ್ನು ಸಾಧಿಸ್ತಾನೆ ಅಂಥೇಳಿ. ಮೊದಲೇ ಏನು ಪ್ರತಿಭಾವಂತನ ಸ್ವತ್ತು, ಅದು ಜಾತಿ ಮತ ಪಂಥವನ್ನು ಮೀರಿ ನಿಂತದ್ದು. ಅದರಲ್ಲೂ ಸಹಿತ ಈ ಇತರೆ ಏನು ಮತೀಯ ಭಾವನೆಗಳನ್ನು ಅಥವಾ ಜಾತಿಗಳನ್ನು ತೊಡೆದು ಹಾಕುವುದರಲ್ಲಿ ಪ್ರಥಮ ಸ್ಥಾನ ಕ್ರೀಡೆಗಿದೆ. ನಾವು ಯಾವುದೇ ಕ್ರೀಡಾಕೂಟಗಳನ್ನು ನೋಡ್ತಾ ಇರುವಂತಾಗ ಅಥವಾ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಹೊನ್ನಾವರ ಪಟ್ಟಣ ಪಂಚಾಯತ್ ಉಪಾಧ್ಯಕ್ಷ ಸುರೇಶ್ ಹೊನ್ನಾವರ್ ಮಾತನಾಡಿ, ಸಂಘಟಕರು ಉತ್ತಮವಾಗಿ ಆಯೋಜಿಸಿದ್ದಾರೆ. ಯಾವುದೇ ಅಂತಾರಾಷ್ಟ್ರೀಯ ಮಟ್ಟದ ಕಾರ್ಯಕ್ರಮದ ರೀತಿ ನಡೆಸಿದ್ದಾರೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು. ಶಬರಿಮಲೆಯ ಒಂದು ಅನುಭವ ನಿಜವಾಗ್ಲೂ ಆಗ್ತಿದೆ. ಆ ಒಂದು ರೆಡಿ ಮಾಡಿದ ನಮ್ಮ ಎಲ್ಲ ಸಂಘಟಕರಿಗೆ ನಾನು ನಿಜವಾಗ್ಲೂ ಧನ್ಯವಾದ ಹೇಳೋಕ್ಕೆ ಬಯಸ್ತೀನಿ. ಮತ್ತು ವಿಶೇಷವಾಗಿ ಈ ಒಂದು ಕಾರ್ಯಕ್ರಮ ನಮ್ಮ ಜಿಲ್ಲೆಯ ಹೊನ್ನಾವರ ತಾಲೂಕಿನ ನಮ್ಮ ಕ್ಷೇತ್ರದಲ್ಲಿ ಆಗುವುದಕ್ಕೆ ನಮ್ಮ ಎಲ್ಲ ದೈವಿಕ ಶಿಕ್ಷಕರು ಈ ಒಂದು ಅದ್ಭುತವಾದ ಕಾರ್ಯಕ್ರಮ ಮಾಡಿದ್ದಾರೆ. ಯಾಕಂದರೆ ಇದು ಯಾವುದೇ ಅಂತಾರಾಷ್ಟ್ರೀಯ ಮಟ್ಟದ ಕಾರ್ಯಕ್ರಮಕ್ಕೆ ಮೀರಿಸಿದಂಥ ಕಾರ್ಯಕ್ರಮ ನಮ್ಮ ತಾಲೂಕಿನ ಈ ಒಂದು ಗ್ರೌಂಡ್ ನಡೆತಿರೋದು. ಆ ಒಂದು ಕಾರ್ಯಕ್ರಮಕ್ಕೆ ನಮ್ಮನ್ನು ಅಧ್ಯಕ್ಷರಾಗಿ ಆಹ್ವಾನಿಸಿದಾಗ ನಾನು ಎಲ್ಲ ಸಂಘಟಕರಿಗೆ ಮೊದಲನೇದಾಗಿ ವಿಶೇಷವಾಗಿ ಧನ್ಯವಾದ ಹೇಳಿಸ್ತೇನೆ. ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ಸಂಘಟಕರಿಗೆ ಹೇಳ್ದಂಗೆ ದೊಡ್ಡ ಕಾರ್ಯಕ್ರಮ ಮಾಡಿದಾಗ ಎಲ್ಲರ ಹತ್ರ ಡೊನೇಷನ್ ತೊಗೊಳ್ತಾರೆ ಅಂತ ಹೇಳ್ತಾರೆ. ಆದರೆ ಒಂದು ಕಾರ್ಯಕ್ರಮದಲ್ಲಿ ಯಾರನ್ನೂ ಅವರನ್ನು ಡೊನೇಷನ್ ತೊಗೊಳ್ಳದೆ ಸ್ವಂತ ತಾವೇ ಖರ್ಚು ಮಾಡಿಕೊಂಡು ಈ ಒಂದು 2 ದಿನದ ಕಾರ್ಯಕ್ರಮವನ್ನು ನಮ್ಮ ಈ ಒಂದು ಹೊನ್ನಾವರದ ಈ ಒಂದು ಗ್ರೌಂಡಲ್ಲಿ ಮಾಡ್ತಾರೆ. ಅದರ ವಿಶೇಷವಾಗಿ ಅವರಿಗೆ ಯಾರು ಈ ಸಂಘಟನೆಯಲ್ಲಿ ತೊಡಗೊಂಡಿದ್ದಾರೆ ಎಲ್ಲ ಶಿಕ್ಷಕರಿಗೆ ಹಾಗೂ ಸಂಘಟಕರಿಗೆ
ವಿಶೇಷವಾಗಿ ಧನ್ಯವಾದ ಹೇಳ್ತೀನಿ. ವೇದಿಕೆಯಲ್ಲಿ ಪಟ್ಟಣ ಪಂಚಾಯತ್ ಸದಸ್ಯರಾದ ಶಿವರಾಜ್ ಮೇಸ್ತಾ, ಮೇಧಾ ನಾಯ್ಕ್, ಬಿಆರ್ಸಿ ಸಮನ್ವಯಾಧಿಕಾರಿ ವಿನಾಯಕ್ ಅವಧಾನಿ, ಜಿಲ್ಲಾ ದೈಹಿಕ ಶಿಕ್ಷಣ ಪರಿವೀಕ್ಷಕ ಎಸ್ಬಿ ನಾಯ್ಕ್, ಅರುಣ್ ಕುಮಾರ್, ವೆಂಕಟರಾಯ್ ನಾಯ್ಕ್, ಶಿಕ್ಷಕರ ಸಂಘದ ಅಧ್ಯಕ್ಷ ಎಂಜಿ ನಾಯ್ಕ್, ಎಲ್ಎಂ ಹೆಗ್ಡೆ, ಸತೀಶ್ ನಾಯ್ಕ್, ಉದಯ್ ನಾಯ್ಕ್, ಕೆಎಂ ಹೆಗ್ಡೆ, ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘದ ಮಹೇಶ್ ಶೆಟ್ಟಿ, ಸಾಧನಾ ಬರ್ಗಿ, ಬಾಬು ನಾಯ್ಕ್, ಗೌರೀಶ್ ಭಂಡಾರಿ ಮುಂತಾದವರು ಇದ್ದರು. ಪ್ರಭಾರಿ ಉಪನಿರ್ದೇಶಕ ಭಾಸ್ಕರ್ ಗಾಂವ್ಕರ್ ಸ್ವಾಗತಿಸಿದರು. ಕ್ಷೇತ್ರ ಶಿಕ್ಷಣಾಧಿಕಾರಿ ಜಿಎಸ್ ನಾಯ್ಕ್ ವಂದಿಸಿದರು. ಸುದೀಶ್ ನಾಯ್ಕ್ ಮತ್ತು ಪ್ರಕಾಶ್ ನಾಯ್ಕ್ ಕಾರ್ಯಕ್ರಮ ನಿರ್ವಹಿಸಿದರು. ಕುಮಟಾದಲ್ಲಿ ಕೃಷಿ ಪ್ಲಾಟ್ಗಳು ಮಾರಾಟಕ್ಕಿದೆ. ವಿಶೇಷ ರಿಯಾಯಿತಿ ಮಾರಾಟ. ಕುಮಟಾದ ಡಾಕ್ಟರ್ ಎವಿ ಬಾಳಿಗ ಕಾಲೇಜಿಗೆ ಅತಿ ಸಮೀಪದಲ್ಲಿ ಹೌಸಿಂಗ್ ಎನ್ಎ ಆಗಿ ಪರಿವರ್ತಿಸಬಲ್ಲ ಕೃಷಿ ಜಮೀನುಗಳು 3 ಗುಂಟೆ ಮತ್ತು ಮೇಲ್ಪಟ್ಟ ಜಮೀನುಗಳು ಅತ್ಯಂತ ಕಡಿಮೆ ದರದಲ್ಲಿ ಲಭ್ಯ. ಆಕರ್ಷಕ ಸ್ಥಳ, ಕೆಲವೇ ಸೈಟುಗಳು ಉಳಿದಿವೆ. ಇನ್ನು ಹೈವೇ, ಬಸ್ ಸ್ಟ್ಯಾಂಡ್, ರೈಲ್ವೆ ಸ್ಟೇಷನ್ಗೆ ಸಮೀಪದ ಸ್ಥಳ, ವಿಶಾಲವಾದ ರಸ್ತೆಗಳ ಸಂಪರ್ಕ ಇರುವ ಫ್ಲಾಟ್ಗಳು ಬೇಕಾದಲ್ಲಿ ತಕ್ಷಣ ಸಂಪರ್ಕಿಸಿ. ಮೊದಲು ಬಂದವರಿಗೆ ಮೊದಲ ಆದ್ಯತೆ. ಕೆಲವೇ ದಿನಗಳು ಮಾತ್ರ, ನವೆಂಬರ್ 30ರವರೆಗೆ ಮಾತ್ರ. ಹೆಚ್ಚಿನ ಮಾಹಿತಿಗಾಗಿ ಈ ನಂಬರ್ಗೆ ಕರೆ ಮಾಡಿ 7204204069.